ಎಲ್ಲರಿಗೂ ನಮಸ್ಕಾರ. ನಿನ್ನೆ ನೀವು ತುಳಸಿ ಪೂಜೆಯನ್ನು ಹಾಗೆ ತುಳಸಿ ವಿಸರ್ಜನೆಯನ್ನು ವಿಜೃಂಭಣೆಯಿಂದ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಸೋಮಪ್ರದೋಷ ಪೂಜೆಯನ್ನು ಕೂಡ ಮಾಡಿ ಸಂಜೆ ಸಮಯದಲ್ಲಿ ಮಾಡಬೇಕು. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದೇನೆ ನನ್ನ ಹಿಂದಿನ ವಿಡಿಯೋದಲ್ಲಿ. ನಾಳೆ ವೈಕುಂಠ ಚತುರ್ದಶಿ ಇದೆ. ವೈಕುಂಠ ಚತುರ್ದಶಿ ಮತ್ತು ವೈಕುಂಠ ಏಕಾದಶಿ ಇವು ಎರಡು ಬೇರೆ ಬೇರೆ. ವೈಕುಂಠ ಏಕಾದಶಿ ಬಂದು ಡಿಸೆಂಬರ್ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಬರುತ್ತೆ. ಈ ವೈಕುಂಠ ಚತುರ್ದಶಿ ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಈ ವೈಕುಂಠ ಚತುರ್ದಶಿಯ ಮಹತ್ವವೇನು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋಣ. ಹಾಗೆ ಈ ವೈಕುಂಠ ಚತುರ್ದಶಿಯ ಹಿಂದೆ ಅಪರೂಪವಾದ ಒಂದು ಕಥೆಯೂ ಕೂಡ ಇದೆ, ಅದನ್ನು ಕೂಡ ತಿಳಿಯೋಣ. ವೈಕುಂಠ ಚತುರ್ದಶಿಯು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಎಂದು ಬರುತ್ತೆ. ಇದು ಕಾರ್ತಿಕ ಮಾಸದ ಹುಣ್ಣಿಮೆಗಿಂತ ಒಂದು ದಿನ ಮುಂಚೆನೇ ಬರುವಂತಹ ಪವಿತ್ರವಾದ ದಿನ. ಈ ದಿನ ವಿಷ್ಣುವಿನ ಭಕ್ತರು ಹಾಗೂ ಶಿವನ ಭಕ್ತರು ಇಬ್ಬರೂ ಕೂಡ ಶ್ರದ್ಧೆಯಿಂದ ಪೂಜೆಯನ್ನು ಮಾಡುವಂತಹ ದಿನವಾಗಿದೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಹರಿ ಅಂದರೆ ವಿಷ್ಣು ಹಾಗೂ ಹರ ಅಂದರೆ ಶಿವ ಇಬ್ಬರನ್ನು ಒಂದೇ ದಿನ ಒಟ್ಟಿಗೆ ಪೂಜಿಸುವಂತಹ ಅಪರೂಪದ ಸಂದರ್ಭವಾದಂತಹ ದಿನವಾಗಿದೆ ಇದು. ವಾರಾಣಸಿಯ ಎಲ್ಲ ದೇವಾಲಯಗಳಲ್ಲಿ ಕೂಡ ಈ ವೈಕುಂಠ ಚತುರ್ದಶಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ವೈಕುಂಠ ಚತುರ್ದಶಿಯು ದೇವ ದೀಪಾವಳಿಯ ಹಿಂದಿನ ದಿನ ಬರುತ್ತೆ. ಈ ವೈಕುಂಠ ಚತುರ್ದಶಿಯನ್ನು ಕಾಶಿಯಲ್ಲಿ ಮಾತ್ರವಲ್ಲದೆ ಋಷಿಕೇಶ, ಗಾಯಾ ಹಾಗೂ ಮಹಾರಾಷ್ಟ್ರದ ಎಲ್ಲ ನಗರಗಳಲ್ಲೂ ಕೂಡ ಈ ಪವಿತ್ರವಾದ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಈ ವೈಕುಂಠ ಚತುರ್ದಶಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದರ ಹಿಂದೆ ಇರುವಂತಹ ಪುರಾಣ ಕಥೆಯನ್ನು ನೋಡೋಣ. ಶಿವಪುರಾಣದ ಪ್ರಕಾರ ಈ ಪವಿತ್ರವಾದ ದಿನದಂದು ಭಗವಾನ್ ವಿಷ್ಣುವು ಮಹಾದೇವನನ್ನು ಪೂಜಿಸಲು ಕಾಶಿಗೆ ಬರುತ್ತಾನೆ. ಆಗ ಆತನು ತನ್ನ ಸ್ವಾಮಿಯಾದ ಶಿವನನ್ನು 1000 ಕಮಲಗಳ ಹೂಗಳಿಂದ ನಾನು ಪೂಜೆ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತಾನೆ. ಹಾಗೆಯೇ ಪೂಜೆ ಮಾಡುತ್ತಾ ಒಂದೊಂದು ಕಮಲವನ್ನು ಕೂಡ ವಿಷ್ಣುವು ಶಿವನಿಗೆ ಅರ್ಪಿಸ್ತಾ ಹೋಗ್ತಾ ಇರ್ತಾನೆ. ಆಗ ಕೊನೆಯ 1000 ಕಮಲ ಆಗಿರುವಂಥ ಕೊನೆಯದಾದ ಒಂದು ಕಮಲ ಕಾಣೆಯಾಗುತ್ತೆ. ಅದು ವಿಷ್ಣು ದೇವನ ಗಮನಕ್ಕೆ ಬರುತ್ತೆ, ಒಂದು ಕಮಲ ಕಾಣೆಯಾಗಿದೆ ಅಂತ. ಆ ಸಮಯದಲ್ಲಿ ತನ್ನ ಪೂಜೆಯನ್ನು ಪೂರ್ಣಗೊಳಿಸಬೇಕೆಂಬ ಮನಸ್ಥಿತಿಯಲ್ಲಿ ವಿಷ್ಣುದೇವನು ಇರ್ತಾನೆ. ಹಾಗಾಗಿ ವಿಷ್ಣುದೇವನಿಗೆ ಕಮಲದ ಕಣ್ಣುಗಳು ಹೊಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ತನ್ನ ಒಂದು ಕಣ್ಣನ್ನೇ ಕಿತ್ತು ಕಮಲದ ಬದಲು ಶಿವನಿಗೆ ಕಣ್ಣನ್ನೇ ಅರ್ಪಿಸ್ತಾನೆ. ವಿಷ್ಣುದೇವನ ಈ ಅಪಾರವಾದಂತಹ ಭಕ್ತಿಗೆ ಪರಶಿವನು ಸಂಪೂರ್ಣವಾಗಿ ಸಂತೃಪ್ತನಾಗ್ತಾನೆ. ಶಿವನು ತಕ್ಷಣ ವಿಷ್ಣುದೇವನ ಕಣ್ಣನ್ನು ವಾಪಸ್ ಕೊಡ್ತಾನೆ ವಿಷ್ಣುದೇವನಿಗೆ. ಅಷ್ಟೇ ಅಲ್ಲದೆ ಈ ಮೆಚ್ಚುಗೆಯ ಉಡುಗೊರೆಯಾಗಿ ಶಿವನು ವಿಷ್ಣುದೇವನಿಗೆ ತನ್ನ ಅತ್ಯಂತ ಶಕ್ತಿಶಾಲಿಯಾದಂತಹ ಸುದರ್ಶನ ಚಕ್ರವನ್ನು ವಿಷ್ಣುದೇವನಿಗೆ ವರವಾಗಿ ನೀಡ್ತಾನೆ ಶಿವನು. ಅಂದಿನ ಸುದರ್ಶನ ಚಕ್ರವು ವಿಷ್ಣುದೇವನ ಪ್ರಮುಖವಾದ ಆಯುಧವಾಗುತ್ತೆ. ಹಾಗೆ ಈ ದಿನದ ವಿಶೇಷವೇನೆಂದರೆ ವಿಷ್ಣು ಹಾಗೂ ಶಿವನಿಗೆ ಬೇರೆ ಬೇರೆ ಸಮಯದಲ್ಲಿ ಪೂಜೆಯನ್ನು ನಿಗದಿ ಮಾಡಿರ್ತಾರೆ. ಅಂದರೆ ವಿಷ್ಣುದೇವನ ಭಕ್ತರು ಮಧ್ಯರಾತ್ರಿಯಲ್ಲಿ ವಿಷ್ಣುವಿಗೆ ಪೂಜೆ ಮಾಡೋದು ಶ್ರೇಷ್ಠವಾದ ಸಮಯ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ ಹಾಗೂ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸ್ತಾರೆ. ಅದರ ಜೊತೆಗೆ 1000 ಕಮಲಗಳನ್ನು ಕೂಡ ವಿಷ್ಣುವಿಗೆ ಅರ್ಪಿಸ್ತಾರೆ. ಶಿವನ ಭಕ್ತರು ಅರುಣೋದಯದ ಸಮಯ ಅಂದರೆ ಬೆಳಗಿನ ಜಾವವನ್ನು ಪೂಜೆಗೆ ಒಳ್ಳೆಯ ಸಮಯ ಅಂತ ಭಾವಿಸ್ತಾರೆ. ಹಾಗೆ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಅರುಣೋದಯದ ಸಮಯ ಅಂದರೆ ಬೆಳಗಿನ ಜಾವ ಪವಿತ್ರವಾದ ಸ್ನಾನವನ್ನು ಮಾಡ್ತಾರೆ. ಅದನ್ನು ಮಣಿಕರ್ಣಿಕಾ ಸ್ನಾನ ಅಂತಲೂ ಕೂಡ ಹೇಳ್ತಾರೆ. ಇದು ಬಹಳ ಮಹತ್ವವಾದಂತಹ ಸ್ನಾನ ಅಂತಲೇ ಹೇಳ್ಬೋದು. ಹಾಗೆ ಕಾಶಿ ವಿಶ್ವನಾಥ ದೇಗುಲದ ವಿಶೇಷವೇನೆಂದರೆ ಇಡೀ ವರ್ಷದಲ್ಲಿ ಆ ದಿನ ಮಾತ್ರ ವಾರಾಣಸಿಯ ಪ್ರಮುಖ ಶಿವ ದೇವಾಲಯವಾಗಿರುವಂತಹ ಕಾಶಿಯ ವಿಶ್ವನಾಥ ಮಂದಿರದಲ್ಲಿ ಆ ಗರ್ಭಗುಡಿಯಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷ ಸ್ನಾನವಾಗಿ ನೀಡಿ ಪೂಜೆಯನ್ನು ಮಾಡ್ತಿರ್ತಾರೆ. ಆ ದಿನ ಕಾಶಿ ವಿಶ್ವನಾಥ ದೇವಾಲಯವು ಸಾಕ್ಷಾತ್ ವೈಕುಂಠದಷ್ಟೇ ಪವಿತ್ರವಾಗಿರುತ್ತದೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಆ ದಿನ ನಡೆಯುವಂತಹ ಪೂಜೆಯಲ್ಲಿ ಹರಿ ಮತ್ತು ಹರರು ಒಬ್ಬರನ್ನೊಬ್ಬರು ಪೂಜೆ ಮಾಡ್ಕೊಳ್ತಿದ್ದಾರೇನೋ ಅನ್ನುವಂತಹ ಭಾವನೆಯೂ ಕೂಡ ಬರುತ್ತೆ. ವಿಶೇಷವಾಗಿ ಮತ್ತೊಂದು ಏನಪ್ಪ ಅಂದರೆ ವಿಷ್ಣುವು ಶಿವನಿಗೆ ತುಳಸಿ ದಳಗಳನ್ನು ಅರ್ಪಿಸಿದರೆ ಶಿವನು ವಿಷ್ಣುವಿಗೆ ಬಿಲ್ಪತ್ರೆಗಳನ್ನು ಅರ್ಪಿಸ್ತಾ ಇರ್ತಾನೆ. ಇದು ಹರಿಹರರ ಅದ್ಭುತವಾದಂಥ ಅಪರೂಪವಾದ ಮಿಲನವಾಗಿರುತ್ತೆ. ಹಾಗೆ ವೈಕುಂಠ ಚತುರ್ದಶಿಯು ನವೆಂಬರ್ 4ನೇ ತಾರೀಕು ಕಾರ್ತಿಕ ಮಾಸದಲ್ಲಿ ಬಂದಿದೆ. ಈ ಚತುರ್ದಶಿ ತಿಥಿ ಪ್ರಾರಂಭವಾಗೋದು ನವೆಂಬರ್ 4ನೇ ತಾರೀಕು ಬೆಳಗಿನ ಜಾವ 2:05 ಪ್ರಾರಂಭವಾಗಿ ನವೆಂಬರ್ 4ನೇ ತಾರೀಕು ರಾತ್ರಿ 10:36 ಚತುರ್ದಶಿ ತಿಥಿ ಅಂತ್ಯವಾಗುತ್ತೆ. ಹಾಗೆ ಮುಖ್ಯವಾಗಿ ವೈಕುಂಠ ಚತುರ್ದಶಿ ನಿಶ್ಚಿತ ಕಾಲ ಅಂತ ಬರೋದು ರಾತ್ರಿ 11:39 12:31 ಇರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲೂ ಕೂಡ ಪೂಜೆ ಮಾಡಿ. ಬೆಳಗ್ಗೆ ಮಾಡುವಂತಹ ಪೂಜೆ ಶಿವನಿಗೆ ಅರ್ಪಣೆ ಆದರೆ ಸಂಜೆ ಮಾಡುವಂತಹ ಪೂಜೆ ವಿಷ್ಣುವಿಗೆ ಅರ್ಪಣೆ ಆಗುತ್ತೆ. ಅದೇ ರೀತಿ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾಗಿರುವ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮಃ ಶಿವಾಯ. ಇಷ್ಟೆಲ್ಲ ಮಾಹಿತಿಯು ವೈಕುಂಠ ಚತುರ್ದಶಿಯ ಬಗ್ಗೆ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.